ಹೆಲೋ ಎವ್ರಿವನ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಜೆಷನ್ ಮಾಡ್ತಿರೋದು ಲವ್ ಸ್ಟೋರಿ ಮೂವೀಸ್ ಗಳ ಬಗ್ಗೆ. ಅಂದ್ರೆ ಈ ಲವ್ ಸ್ಟೋರಿ ಮೂವೀಸ್ ಕ್ಯಾಟಗರಿಯಲ್ಲಿ ಬರೋ ಎಮೋಷನಲಿ ಕನೆಕ್ಟ್ ಆದಂತಹ ಪ್ಯೂರ್ ಲವ್ ಸ್ಟೋರಿ ಮೂವೀಸ್ ಗಳ ಬಗ್ಗೆ. ಈ ಲಿಸ್ಟ್ ಅಲ್ಲಿ ಆಡ್ ಮಾಡಿರೋ ಮೂವಿಗಳು ಯಾವ ತರದಂದ್ರೆ, ಕೆಲವೊಂದು ಮೂವಿ ನೋಡಿದ ನಂತರ ಒಂದು 4-5 ದಿನ ನಮ್ಮ ಮೈಂಡ್ ಇಲ್ಲೇ ಥಿಂಕ್ ಮಾಡಿದಂತಹ 7 ಬೆಸ್ಟ್ ಮೂವೀಸ್ ಗಳನ್ನು ಈ ವಿಡಿಯೋದಲ್ಲಿ ಆಡ್ ಮಾಡಿದ್ದೀನಿ. ಈ ಲಿಸ್ಟ್ ಅಲ್ಲಿರೋ ಆಲ್ಮೋಸ್ಟ್ ಮೂವಿಯನ್ನು ನೀವು ನೋಡಿಯೇ ಇಡ್ತೀರಾ. ಲಿಸ್ಟ್ ನಲ್ಲಿ 7ನೇ ಸಿನಿಮಾ ರಾಜಾರಾಣಿ. ಇದೊಂದು ತಮಿಳ್ ಮೂವಿ. ಲೀಡ್ ರೋಲ್ ಅಲ್ಲಿ ಆರ್ಯ, ನಯನತಾರ, ನಜ್ರಿಯಾ, ಜೈ ಆಕ್ಟ್ ಮಾಡಿರೋ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಜಾನ್ ಅಂಡ್ ರಜಿನಾ ಇಬ್ಬರು ಕೂಡ ಇಷ್ಟವಿಲ್ಲದೆ ಅಂದ್ರೆ ಪರಸ್ಪರ ಒಪ್ಪಿಗೆ ಇಲ್ಲದೆ ಮದುವೆ ಆಗ್ತಾರೆ. ಅವರಿಬ್ಬರಿಗೂ ಕೂಡ ಇದಕ್ಕಿಂತ ಮುಂಚೆ ಎಮೋಷನಲ್ ಆದಂತಹ ಲವ್ ಸ್ಟೋರಿ ಇರುತ್ತೆ. ಒಂದು ಸಂದರ್ಭದಲ್ಲಿ ತನ್ನ ಕಣ್ಣ ಮುಂದೆ ನಡೆದ ಆಕ್ಸಿಡೆಂಟ್ ಅಲ್ಲಿ ತನ್ನ ಲವ್ವರ್ ಅನ್ನು ಕಳೆದುಕೊಂಡ ಜಾನ್, ಹಾಗೆ ತನ್ನ ಲವ್ವರ್ ಸತ್ತು ಹೋದ ಎಂಬ ವಿಷಯವನ್ನು ಕೇಳೋ ರಜಿನಾ, ಈ ರೀತಿ ಸಿಚುವೇಶನ್ ಅಲ್ಲಿದ್ದ ಇವರಿಬ್ಬರು ಮನೆಯವರ ಒತ್ತಾಯದಿಂದ ಮದುವೆ ಆಗ್ತಾರೆ. ಮ್ಯಾರೇಜ್ ನಂತರ ಅವರಿಬ್ಬರ ನಡುವೆ ಏನೆಲ್ಲ ಆಗುತ್ತೆ ಎಂಬುದು, ಹಾಗೆ ಅವರಿಬ್ಬರು ಹೇಗೆ ಒಂದಾಗ್ತಾರೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಈ ಸಿನಿಮಾ ಯೂಟ್ಯೂಬ್ ನಲ್ಲೇ ಸಿಗುತ್ತೆ. ಲಿಸ್ಟ್ ನಲ್ಲಿ 6ನೇ ಸಿನಿಮಾ ಉಪೇನ. ಇದೊಂದು ತೆಲುಗು ಸಿನಿಮಾ. ಲೀಡ್ ರೋಲ್ ಅಲ್ಲಿ ವೈಷ್ಣವ್ ತೇಜ್, ಕೃತಿ ಶೆಟ್ಟಿ, ವಿಜಯ್ ಸೇತುಪತಿ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನ ಸಿನಿಮಾದ ಕಥೆ ವಿಷಯಕ್ಕೆ ಬಂದ್ರೆ, ಹೀರೋ ಈಸ್ ಪೂರ್ ಲೋ ಕಾಸ್ಟ್, ಆದ್ರೆ ಹೀರೋಯಿನ್ ಏನೋ ರಿಚ್ ಅಪ್ಪರ್ ಕಾಸ್ಟ್ ಆಗಿರ್ತಾರೆ. ಸಿನಿಮಾದ ಹೀರೋಯಿನ್ ಫಾದರ್ ಗೆ ಪ್ರಾಣಕ್ಕಿಂತ ಮರ್ಯಾದನೆ ಮುಖ್ಯ. ಮುಂದೆ ಹೀರೋಯಿನ್ ಅಂಡ್ ಹೀರೋ ಪ್ರೀತಿಸುತ್ತಾರೆ. ಅದು ಹೀರೋಯಿನ್ ನ ಫಾದರ್ ಗೆ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಎಂಬುದು ಸಿನಿಮಾದ ಕಥೆ ಆಗಿರುತ್ತೆ. ಈ ರೀತಿ ಕಥೆಯನ್ನ ಬಹಳ ಸಿನಿಮಾಗಳಲ್ಲಿ ನೋಡಿರ್ತೀರ, ಆದ್ರೆ ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿರೋ ರೀತಿ ಚೆನ್ನಾಗಿದೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಂಡ್ ಯೂಟ್ಯೂಬ್ ನಲ್ಲೇ ಸಿಗುತ್ತೆ, ಹೋಗಿ ನೋಡಿ. ಲಿಸ್ಟ್ ನಲ್ಲಿ 5ನೇ ಸಿನಿಮಾ 96. ಇದೊಂದು ತಮಿಳ್ ಸಿನಿಮಾ. ಲೀಡ್ ರೋಲ್ ಅಲ್ಲಿ ವಿಜಯ್ ಸೇತುಪತಿ ಅಂಡ್ ತ್ರಿಷಾ ಆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾನ ಆಲ್ಮೋಸ್ಟ್ ಎಲ್ಲರೂ ನೋಡಿಯೇ ಇಡ್ತೀರಾ. ಇನ್ನ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಹೀರೋ ರಾಮ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರ್ತಾನೆ. ಆಗ ಅವನ ಸ್ಕೂಲ್ ಫ್ರೆಂಡ್ ರಿಯೂನಿಯನ್ ಗೆ ಪ್ಲಾನ್ ಮಾಡ್ತಾರೆ. ನಮ್ಮ ಹೀರೋ 10th ಕ್ಲಾಸ್ ಅಲ್ಲಿ ಜಾನು ಎಂಬ ಹುಡುಗಿಯನ್ನು ಲವ್ ಮಾಡ್ತಾ ಇರ್ತಾನೆ. ಆ ಜಾನು ಎಂಬ ಹುಡುಗಿ ಈ ರಿಯೂನಿಯನ್ ಫಂಕ್ಷನ್ ಗೆ ಬರ್ತಾಳಂತ ನಮ್ಮ ರಾಮ್ ರಿಯೂನಿಯನ್ ಫಂಕ್ಷನ್ ಗೆ ಜಾನು ರಿಯೂನಿಯನ್ ಫಂಕ್ಷನ್ ಗೆ ಬರ್ತಾಳ. ರಾಮ್ ಜಾನುನ ಮೀಟ್ ಮಾಡ್ತಾನೋ ಇಲ್ವೋ, ಹಾಗೆ ಸಿನಿಮಾದಲ್ಲಿ ಅವರಿಬ್ಬರು ಒಂದಾಗ್ತಾರೋ ಇಲ್ವೋ ಎಂಬುದು ಸಿನಿಮಾದ ಸ್ಟೋರಿ ಆಗಿರುತ್ತೆ. ಈ ಸಿನಿಮಾ ಪ್ರತಿಯೊಬ್ಬರ ಸ್ಕೂಲ್ ಡೇಸ್ ಲವ್ ಸ್ಟೋರಿನ ನೆನೆಸೋದಂತೂ ಪಕ್ಕ. 96 ಮೂವಿಯನ್ನು ಕನ್ನಡದಲ್ಲೂ ಕೂಡ 99 ಎಂಬ ಹೆಸರಿನಲ್ಲಿ ರೀಮೇಕ್ ಕೂಡ ಮಾಡಿದ್ದಾರೆ. ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ 96 ಮೂವಿ. ಲಿಸ್ಟ್ ನಲ್ಲಿ 4ನೇ ಸಿನಿಮಾ ದಿಯಾ, ನಮ್ಮ ಕನ್ನಡ ಸಿನಿಮಾ. ಲೀಡ್ ರೋಲ್ ಅಲ್ಲಿ ಖುಷಿ, ರವಿ, ಪೃಥ್ವಿ, ದೀಕ್ಷಿತ್ ಆಕ್ಟ್ ಮಾಡಿರೋ ಸಿನಿಮಾ. ದಿಯಾ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಂತ ಒನ್ ಆಫ್ ದಿ ಬೆಸ್ಟ್ ಪ್ಯೂರ್ ಲವ್ ಸ್ಟೋರಿ ಮೂವಿ. ಅದಕ್ಕೆ ಈ ಲಿಸ್ಟ್ ನಲ್ಲಿ ಆಡ್ ಮಾಡಿದ್ದೀನಿ. ಇನ್ನ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ದಿಯಾ ಸಿನಿಮಾದ ಹೀರೋಯಿನ್ ತನ್ನ ಕಾಲೇಜ್ನಲ್ಲಿ ರೋಹಿತ್ ಎಂಬ ಹುಡುಗನನ್ನು ಲವ್ ಮಾಡ್ತಾಳೆ. ದಿಯಾ ತನ್ನ ಲವ್ ಅನ್ನು ಅವನಿಗೆ ಹೇಳೋಕ್ಕೂ ಮುಂಚೆ ಅವನು ಕಾಲೇಜನ್ನು ಬಿಟ್ಟು ಹೋಗ್ತಾನೆ. ಮುಂದೆ ದಿಯಾಗೆ ಬೇರೆ ಪ್ಲೇಸ್ ನಲ್ಲಿ ಅಕಸ್ಮಾತ್ ಆಗಿ ರೋಹಿತ್ ಸಿಗ್ತಾನೆ. ಆಗ ರೋಹಿತ್ ಹಾಗೆ ಅವರಿಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಹೀಗೆ ನಡೆಯುತ್ತಿರುವಾಗ ಇವರಿಬ್ಬರಿಗೂ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅಲ್ಲಿ ರೋಹಿತ್ ಸತ್ತು ಹೋದ ಅಂತ ಹೇಳ್ತಾರೆ. ಇದರಿಂದ ಡಿಪ್ರೆಷನ್ ಅಲ್ಲಿದ್ದ ದಿಯಾ ಬ್ಯಾಂಗ್ಳೂರಿಗೆ ಬರ್ತಾಳೆ. ಇಲ್ಲಿ ಆದಿ ಎಂಬ ಹುಡುಗನ ಪರಿಚಯವಾಗುತ್ತೆ. ಮುಂದೆ ಸಿನಿಮಾದಲ್ಲಿ ಆದಿ ಅಂಡ್ ದಿಯಾ ನಡುವಿನ ಬಾಂಡಿಂಗ್ ಅನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮುಂದೆ ದಿಯಾಗೆ ಆದಿ ಸಿಗ್ತಾನೋ ಇಲ್ವೋ ಎಂಬುದು ನೀವು ಸಿನಿಮಾದಲ್ಲಿ ನೋಡಿ. ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ, ಒಂದ್ಸರಿ ಚೆಕ್ ಮಾಡಿ. ಲಿಸ್ಟ್ ನಲ್ಲಿ 3ನೇ ಸಿನಿಮಾ ದಿಲ್ ಬಚಾರೆ. ಇದೊಂದು ಹಿಂದಿ ಸಿನಿಮಾ. ಲೀಡ್ ರೋಲ್ ಅಲ್ಲಿ ಸುಶಾಂತ್ ಸಿಂಗ್ ಅಂಡ್ ಸಂಜನಾ ಆಕ್ಟ್ ಮಾಡಿರೋ ಸಿನಿಮಾ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ನಾನು ಸಿನಿಮಾದ ಕತೆ ಹೇಳಲ್ಲ, ಸಿನಿಮಾದ ಸಣ್ಣ ಎಳೆಯನ್ನು ಹೇಳ್ತೀನಿ, ಯಾಕಂತ ನೀವು ಸಿನಿಮಾ ನೋಡೇ ತಿಳ್ಕೊಳ್ಳಿ. ಇಬ್ಬರು ಕ್ಯಾನ್ಸರ್ ಪೇಷಂಟ್ ನಡುವಿನ ಲವ್ ಸ್ಟೋರಿ ಮೂವಿನೇ ಈ ದಿಲ್ ಬಚಾರೆ ಮೂವಿ. ನಿಮ್ಮಲ್ಲಿ ಯಾರಾದರೂ ಈ ಸಿನಿಮಾವನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಈ ಸಿನಿಮಾವನ್ನ ನೋಡಿ. ಈ ರೀತಿ ಸಿನಿಮಾಗಳು ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಬಂದಿರೋದು ಬಹಳ ಕಡಿಮೆ. ನಾನು ಯಾಕೆ ಈ ಸಿನಿಮಾಗೆ ಅಷ್ಟು ಬಿಲ್ಡಪ್ ಕೊಡ್ತಿದ್ದೀನಿ ಅಂದ್ರೆ, ನೀವು ಸಿನಿಮಾ ನೋಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಲಿಸ್ಟ್ ನಲ್ಲಿ 2ನೇ ಸಿನಿಮಾ ಮಚಿಲಿ. ಇದೊಂದು ತೆಲುಗು ಸಿನಿಮಾ. ಲೀಡ್ ರೋಲ್ ಅಲ್ಲಿ ನಾಗ ಚೈತನ್ಯ, ಸಮಂತ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನ ಸಿನಿಮಾದ ಕಥೆ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಪೂರ್ಣ 1 ವರ್ಷದಲ್ಲಿ ಕ್ರಿಕೆಟರ್ ಆಗ್ತೀನಿ ಅಂತ ತಂದೆ ಹತ್ರ ಟೈಮ್ ತಗೊಂಡು ಒಪ್ಪಂದ ಮಾಡ್ಕೊಂಡಿರ್ತಾನೆ. ಆದ್ರೆ ಪೂರ್ಣ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ ಬಿಟ್ಟು ಲವ್ ನಲ್ಲಿ ಬೀಳ್ತಾನೆ. ಹೀಗೆ ನಡೆಯುತ್ತಿರುವಾಗ ನಮ್ಮ ಹೀರೋಗೆ ಲವ್ವರ್ ಸಿಗೋದಿಲ್ಲ. ಇದರಿಂದ ನಮ್ಮ ಹೀರೋ ಪೂರ್ಣ ಕೆಲಸ ಇಲ್ಲದೆ ಯಾವಾಗಲೂ ಲವ್ವರ್ ನ ನೆನಪಿನಲ್ಲೇ ಇರ್ತಾನೆ. ಹೀಗಿರುವಾಗ ಶ್ರಾವಣಿ ಎಂಬ ಹುಡುಗಿ ನಮ್ಮ ಹೀರೋ ಲೈಫ್ ಗೆ ಬರ್ತಾಳೆ. ಮದುವೆ ಕೂಡ ಆಗುತ್ತೆ. ಆದ್ರೂ ಕೂಡ ನಮ್ಮ ಹೀರೋ ಮದುವೆ ನಂತರ ತನ್ನ ಲವ್ವರ್ ಅನ್ನು ಮರ್ತಿರುವುದಿಲ್ಲ. ಈ ರೀತಿ ಇರೋ ಗಂಡನ ಜೊತೆ ಹೇಗೆ ಜೀವನ ನಡೆಸುತ್ತಾಳೆ ಶ್ರಾವಣಿ. ಮುಂದೆ ಪೂರ್ಣ ಅಂಡ್ ಶ್ರಾವಣಿ ನಡುವೆ ಪ್ರೀತಿ ಬೆಳೆಯುತ್ತಾ ಇಲ್ವೋ ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಕನ್ನಡ
ಭಾಷೆಯಲ್ಲೇ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಲಿಸ್ಟ್ ನಲ್ಲಿ ಫಸ್ಟ್ ಇರೋ ಮೂವಿ ಸೀತಾರಾಮಂ. ಇದೊಂದು ತೆಲುಗು ಸಿನಿಮಾ. ಲೀಡ್ ರೋಲ್ ಅಲ್ಲಿ ಡಿಕು ಸಲ್ಮಾನ್, ಮುರಾಲ್ ಠಾಕೂರ್ ಆಕ್ಟ್ ಮಾಡಿರೋ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ ನಮ್ಮ ಹೀರೋ ರಾಮ್ ಇವನೊಬ್ಬ ಸೋಲ್ಜರ್, ಅನಾಥ. ಇವನಿಗೆ ಯಾರು ಕೂಡ ಇರೋದಿಲ್ಲ. ಹೀಗಿರುವಾಗ ಇವನಿಗೆ ಒಂದು ದಿನ ಸೀತಾ ಎಂಬ ಹುಡುಗಿಯಿಂದ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ನಲ್ಲಿ ಏನಿರುತ್ತೆ, ಹಾಗೆ ಈ ಸೀತಾ ಯಾರು, ಹಾಗೆ ರಾಮ್ ಸೀತಾನ ಹುಡ್ಕೊಂಡು ಎಲ್ಲಿಗೆಲ್ಲ ಹೋಗ್ತಾನೆ, ಕೊನೆಗೆ ರಾಮ್ಗೆ ಸೀತಾ ಸಿಗ್ತಾಳೋ ಇಲ್ವೋ ಎಂಬುದು ಮೂವಿಯ ಸ್ಟೋರಿ ಆಗಿರುತ್ತೆ. ಹಾಗೆ ಸಿನಿಮಾದಲ್ಲಿ ಬರೋ ಅಫ್ರೀನ್ಗೆ ಸೀತಾ ರಾಮ ನಡುವೆ ಇರೋ ಸಂಬಂಧವನ್ನು ಈ ಸಿನಿಮಾದಲ್ಲಿ ನೋಡ್ತೀರಾ. ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ ಸಿಗುತ್ತೆ. ದಟ್ಸ್ ಇಟ್ ಗೈಸ್. ಇವು ಫ್ರೆಂಡ್ಸ್ ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಪ್ಯೂರ್ ಲವ್ ಸ್ಟೋರಿ ಮೂವೀಸ್. ಹಾಗೆ ನಿಮ್ಮ ಫೇವರೇಟ್ ಲವ್ ಸ್ಟೋರಿ ಮೂವಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.